ಈ ಮಧ್ಯೆ ಶ್ರೀರಾಮಕೃಷ್ಣರ ಜೀವನ ಲೀಲೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಲಿರುವ ಒಂದು ವ್ಯಕ್ತಿ ದಕ್ಷಿಣೇಶ್ವರಕ್ಕೆ ಬಂದಿತು. ಆತನೇ ಗದಾಧರನ ನಿಕಟ ಬಂಧುವು, ಬಾಲ್ಯ ಸ್ನೇಹಿತನೂ ಆದ ಹೃದಯರಾಮ ಚಟ್ಟೋಪಾಧ್ಯಾಯ. ಹೃದಯನಿಗೆ ಆಗ 16 ವರ್ಷವಾಗಿತ್ತು. ಚಿಕ್ಕಂದಿನಿಂದಲೂ ತನ್ನ ಸೋದರ ಮಾವನ ವಿಚಿತ್ರ ಮಾನಸಿಕ ವ್ಯಾಪಾರಗಳನ್ನು ಕಂಡು ತಿಳಿದಿದ್ದನು. ಮಾವನ ಮಹಾದೈವಿಕ ವ್ಯಕ್ತಿತ್ವದಲ್ಲಿ ಅಸಾಧಾರಣ ಪೂಜ್ಯ ಬುದ್ಧಿಯನ್ನಿಟ್ಟಿದ್ದ. ಆತನು ಶ್ರೀರಾಮಕೃಷ್ಣರನ್ನು ಯಾವಾಗಲೂ ನೆರಳಿನಂತೆ ಅನುಸರಿಸಿ ಸೇವಿಸಿದನು. ಆತನ ಪ್ರೇಮಮಯ ಶುಶ್ರೂಷೆ ಇಲ್ಲದಿದ್ದರೆ ಶ್ರೀರಾಮಕೃಷ್ಣರ ದೇಹವು ಕಠಿಣ ಸಾಧನೆಗಳಿಂದ ಪಾರಾಗುವುದು ಬಹು ಕಷ್ಟವಾಗುತ್ತಿತ್ತು. ದಿನ ಕಳೆದ ಹಾಗೆಲ್ಲ ಮಥುರಬಾಬುವಿಗೆ ಗದಾಧರನಲ್ಲಿ ಆಸಕ್ತಿಯೂ ಪೂಜ್ಯ ಬುದ್ಧಿಯೂ ಹೆಚ್ಚಿದುವು. ಹಣ ಸಂಪಾದನೆಯ ಹಾದಿ ತೋರಿಸಿದರೆ ಒಲ್ಲೆ ಎನ್ನುವಂತಹನು ಮಹಾಪುರುಷನಾಗಿರಬೇಕೆಂದು ಆತನು ನಿರ್ಧರಿಸಿದನು. ಒಂದು ದಿನ ಗದಾಧರನು ತಾನೇ ತಯಾರಿಸಿ ಪೂಜಿಸಿದ ಶಿವಮೂರ್ತಿಯ ಸೌಂದರ್ಯ ದಿವ್ಯ ಭಾವಗಳನ್ನು ನೋಡಿ ಅದನ್ನು ಹೃದಯನಿಂದ ಕಾಣಿಕೆಯಾಗಿ ಪಡೆದು ರಾಸಮಣಿಗೆ ತೋರಿಸಿದನು. ಆಕೆಯು ಬಹುವಾಗಿ ಮೆಚ್ಚಿದಳು. ಹೇಗಾದರೂ ಮಾಡಿ ತೇಜಸ್ವಿಯಾದ ತರುಣನನ್ನು ಜಗನ್ಮಾತೆಯ ಪೂಜೆಗೆ ನೇಮಿಸಿದರೆ ತನಗೆ ಮಂಗಳವೆಂದು ಬಗೆದು ಅವಕಾಶವನ್ನೇ ಎದುರು ನೋಡುತ್ತಿದ್ದನು. ಆದರೆ ಗದಾಧರನು ಅವನ ಕಣ್ಣಿಗೆ ಬೀಳದಂತೆ ನುಸುಳಿಕೊಂಡಿದ್ದನು. ಒಂದು ದಿನ ದೇವಮಂದಿರದ ಅಂಗಣದಲ್ಲಿ ಹೃದಯ ಗದಾಧರರು ಮಾತನಾಡುತ್ತಿದ್ದಾಗ ಮಥುರನಾಥನು ಅಕಸ್ಮಾತಾಗಿ ಅಲ್ಲಿಗೆ ಬಂದು ಗದಾಧರನಿಗೆ ಹೇಳಿ ಕಳುಹಿಸಿದನು. ಗದಾಧರನಿಗೆ ಎಂದಿನಂತೆ ಕಣ್ಮರೆಯಾಗುವುದಕ್ಕೆ ಅವಕಾಶ ದೊರಕಲಿಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಅತ್ತಿತ್ತ ನೋಡತೊಡಗಿದನು. ಜೊತೆಯಲ್ಲಿದ್ದ ಹೃದಯನು, ಇದೇನು ಮಾವ, ಹಿಂದೆ ಮುಂದೆ ನೋಡುತ್ತಿದ್ದೀಯೇ ಎಂದು ಕೇಳಿದನು. ಅವನಲ್ಲಿಗೆ ಹೋದ ಕೂಡಲೇ ಪೂಜಾರಿ ಕೆಲಸ ಮಾಡುವನುತ್ತಾನೆ ಎಂದನು ಗದಾಧರನು. ಅದರಿಂದ ನಷ್ಟವೇನು? ಆತನು ಈಶ್ವರ ಭಕ್ತನು. ಭಕ್ತನ ಕೈ ಕೆಳಗೆ ಕೆಲಸ ಮಾಡಲು ದೋಷವೇ ಎಂದನು. ಹಾಗಲ್ಲ, ನನಗೆ ಯಾರ ಹಂಗಿಗೂ ಯಾವ ಬಂಧನಕ್ಕೂ ಸಿಕ್ಕಿಕೊಳ್ಳುವ ಮನಸ್ಸಿಲ್ಲ. ಅಲ್ಲದೆ ಪೂಜಾರಿಯಾದರೆ ಒಡವೆ ವಸ್ತುಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ. ಆ ಕೆಲಸ ನನ್ನಿಂದ ಅಸಾಧ್ಯ. ನೀನದಕ್ಕೆ ಹೊಣೆಯಾಗುವುದಾದರೆ ಮಥುರಬಾಬುವಿನ ಬಳಿಗೆ ನಾನು ಹೋಗುತ್ತೇನೆ ಎಂದರು ರಾಮಕೃಷ್ಣ ಪರಮಹಂಸರು. ಹೃದಯನಿಗೆ ಅಷ್ಟೇ ಬೇಕಾಗಿತ್ತು. ಒಡನೆಯೇ ಸಮ್ಮತಿಸಿದನು. ಗದಾಧರನು ಹೋದನು. ಮಥುರನಾಥನು ಬಹಳ ನಮ್ರತೆಯಿಂದ ಬೇಡಿಕೊಂಡುದರ ಮೇರೆಗೆ ಗದಾಧರನು ದೇವಿಯ ಮೂರ್ತಿಯನ್ನು ಅಲಂಕರಿಸುವ ಸೇವೆಗೆ ಒಪ್ಪಿಕೊಂಡನು. ಹೃದಯನು ಮಾವನಿಗೆ ಸಹಾಯಕನಾದನು. ಅವರಿಬ್ಬರೂ ಮುಂಜಾನೆಯಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ಸುಖದಿಂದ ತನ್ಮಯರಾಗುವರು. ಯಾವಾಗಲೂ ಜೊತೆಯಾಗಲುತ್ತಿದ್ದಿಲ್ಲ. ಆದರೆ ಸಂಧ್ಯಾ ಸಮಯದಲ್ಲಿ ಗದಾಧರನು ಎಲ್ಲಿಯೋ ಮಾಯವಾಗಿ ಬಿಡುತ್ತಿದ್ದನು. ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದರೆ ಎಲ್ಲಿಗೂ ಇಲ್ಲ, ಇಲ್ಲೇ ಇದ್ದೆ ಎನ್ನುತ್ತಿದ್ದನು. ಮಾವನ ಮಾರ್ಗವನ್ನರಿತಿದ್ದ ಹೃದಯನು ಸುಮ್ಮನಾಗಿ ಬಿಡುತ್ತಿದ್ದನು. ಒಂದು ದಿನ ಪೂಜಾರಿಯೊಬ್ಬನು ರಾಧಾ ಗೋವಿಂದ ಮಂದಿರದ ಶ್ರೀಕೃಷ್ಣ ವಿಗ್ರಹವನ್ನು ಗಂಗೆಯಲ್ಲಿ ಸ್ನಾನ ಮಾಡಿಸುತ್ತಿದ್ದಾಗ ಅದು ಕೈತಪ್ಪಿ ಕೆಳಗೆ ಬಿದ್ದು ಕಾಲು ಮುರಿದು ಊನವಾಯಿತು. ಮುಂದೆ ಆ ವಿಗ್ರಹವು ಪೂಜೆಗೆ ಅರ್ಹವೋ ಅಲ್ಲವೋ ಎಂಬುದು ದೊಡ್ಡ ಸಮಸ್ಯೆಯಾಯಿತು. ರಾಸಮಣಿ ಮಥುರನಾಥರು ಶಾಸ್ತ್ರಿಗಳನ್ನು ವಿಚಾರಿಸಿದರು. ಅವರು ಶಾಸ್ತ್ರರೀತಿಯಾಗಿ ವಿಗ್ರಹವು ಪೂಜೆಗೆ ಅರ್ಹವಲ್ಲ ಎಂದು ನಿರ್ಣಯ ಮಾಡಿದರು. ಆದರೆ ಭಕ್ತಳಾದ ರಾಣಿಗೆ ಅನೇಕ ದಿನಗಳಿಂದ ಪೂಜಿಸಿದ ವಿಗ್ರಹವನ್ನು ಹೊಳೆಗೆ ಹಾಕಲು ಮನಸ್ಸೊಪ್ಪಲಿಲ್ಲ. ಕಡೆಗೆ ಗದಾಧರನ ಭಾವ ಸಮಾಧಿಗಳನ್ನು ಆಗಾಗ ಕಂಡು ಆತನು ದೈವಿಕಾ ಪುರುಷನೆಂದು ಗೊತ್ತು ಮಾಡಿದ್ದ ಮಥುರನು ಆತನ ಅಭಿಪ್ರಾಯದಂತೆ ನಡೆಯುವುದು ಮಂಗಳವೆಂದು ಸೂಚಿಸಿದನು. ರಾಣಿಯೂ ಒಪ್ಪಿದಳು. ಗದಾಧರನು ಕಥೆಯೆಲ್ಲವನ್ನು ಆಲಿಸಿ, ಶಾಸ್ತ್ರಿಗಳ ನಿರ್ಣಯ ಹಾಸ್ಯಾಸ್ಪದವಾದುದು. ರಾಣಿಯ ಅಳಿಯ ಅಕಸ್ಮಾತ್ತಾಗಿ ಬಿದ್ದು ಕಾಲು ಮುರಿದುಕೊಂಡರೆ ರಾಣಿ ಮೊದಲಿನ ಅಳಿಯನನ್ನು ಹೊಳೆಗೆಸೆದು ಮತ್ತೊಬ್ಬನನ್ನು ಬದಲಿಗೆ ತರುವಳೇನೋ? ಕಾಲು ಮುರಿದವನ ಶುಶ್ರೂಷೆಯೇ ಮುಖ್ಯ ಕರ್ತವ್ಯ, ಅವನನ್ನು ತಿರಸ್ಕರಿಸುವುದಲ್ಲ. ಅದರಂತೆಯೇ ವಿಗ್ರಹವನ್ನು ಸರಿಮಾಡಿಸಿ ಪೂಜಿಸಿದರಾಯಿತು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟನು. ಎಲ್ಲರೂ ಈ ತರ್ಕಕ್ಕೆ ಮಾರುಹೋಗಿ ನಿರ್ಣಯಕ್ಕೆ ಒಪ್ಪಿದರು. ಗದಾಧರನೇ ಸ್ವಲ್ಪವೂ ಊನ ತೋರದಂತೆ ಮೂರ್ತಿಯನ್ನು ಸರಿ ಮಾಡಿದನು. ರಾಣಿಯ ಆನಂದಕ್ಕೂ ಮಥುರನ ಹೆಮ್ಮೆಗೂ ಪಾರವೇ ಇರಲಿಲ್ಲ. ವಿಗ್ರಹವನ್ನು ಒಡೆದ ಪೂಜಾರಿ ಕೆಲಸದಿಂದ ನಿವೃತ್ತನಾದನು. ಪೂಜೆಯ ಭಾರ ಗದಾಧರನ ಮೇಲೆ ಬಿತ್ತು. ಜಗನ್ಮಾತೆಯನ್ನು ಅಲಂಕರಿಸುವ ಕೆಲಸ ಹೃದಯನಿಗಾಯಿತು. ಗದಾಧರನ ಪೂಜೆಯ ವಿಧಾನವೇ ಬೇರೊಂದು ಪರಿಯಾಗಿದ್ದುದು ಮಥುರಬಾಬುವಿಗೆ ಬಹುಬೇಗನೆ ತಿಳಿಯಿತು. ಇತರ ಅರ್ಚಕರಿಗೆ ಯಾವುದು ಶಿಲಾ ವಿಗ್ರಹ ಮಾತ್ರವಾಗಿದ್ದಿತೋ
ಅದು ಗದಾಧರನ ಭಾವಮಯ ದೃಷ್ಟಿಗೆ ಘನೀಭೂತವಾದ ಚೈತನ್ಯವಾಗಿತ್ತು. ಆತನು ಪೂಜೆಗೆ ಕುಳಿತನೆಂದರೆ ಬಾಹ್ಯ ಜಗತ್ತಿನ ಪ್ರಜ್ಞೆ ಇರುತ್ತಿರಲಿಲ್ಲ. ಕೆಲವು ಸಾರಿ ನಿಷ್ಪಂದನಾಗಿ ಕುಳಿತನೆಂದರೆ ಯಾರು ಎಷ್ಟು ಕರೆದರೂ ಮೈ ತಿಳಿಯುತ್ತಿರಲಿಲ್ಲ. ಮಂತ್ರಗಳನ್ನು ಉಚ್ಚರಿಸುವಾಗ ಮಂತ್ರೋಪದಿಷ್ಟವಾದಗಳು ಆತನಿಗೆ ಸಾಕಾರವಾಗಿ ಕಾಣುತ್ತಿದ್ದುವಂತೆ. ಅಂತಹ ಸಮಯಗಳಲ್ಲಿ ಅಗ್ನಿಭಿತ್ತಿಯೊಂದು ತನ್ನನ್ನೂ ದೇವಮಂದಿರವನ್ನೂ ಸುತ್ತುವರಿದ ಹಾಗೆ ತೋರುತ್ತಿತ್ತಂತೆ. ಅಲ್ಲದೆ ಕುಂಡಲಿನಿ ಸುಷುಮ್ನ ನಾಡಿಯ ಮಾರ್ಗವಾಗಿ ಸಹಸ್ರಾರಕ್ಕೆ ಏರುವುದು ಚೆನ್ನಾಗಿ ಅನುಭವವಾಗುತ್ತಿತ್ತಂತೆ. ಪೂಜಾ ಸಮಯದಲ್ಲಿ ಆತನ ದೇಹ ಸಮಸ್ತವೂ ತಪ್ತ ಕಾಂಚನ ವರ್ಣವಾಗಿ ಮುಖ ತೇಜಸ್ಸಿನಿಂದ ರಂಜಿಸುತ್ತಿತ್ತು. ಅಲೌಕಿಕ ಅರ್ಚಕನ ಮಹಿಮಾಮಯ ಸಾನ್ನಿಧ್ಯದಲ್ಲಿ ನೆರೆದ ಭಕ್ತರ ಹೃದಯ ಕಮಲಗಳಲ್ಲಿ ನವಚೇತನ ಸಂಚಾರವಾಗುತ್ತಿತ್ತು. ತಮ್ಮನ್ನು ಪೂಜಾರಿಯ ಕೆಲಸಕ್ಕೆ ಒಪ್ಪಿಕೊಂಡುದರಿಂದ ರಾಮಕುಮಾರನು ಬಲು ಹಿಗ್ಗಿದನು. ತನ್ನ ಸಂಸಾರಕ್ಕೆ ಆದಾಯ ಹೆಚ್ಚುವುದೆಂದು ಸಮಾಧಾನವಾಯಿತು. ಆದರೆ ತಮ್ಮನು ಎಂದಿಗಿಂತಲೂ ಹೆಚ್ಚಾಗಿ ನಿರ್ಜನತಾ ಪ್ರೇಮಿಯಾದದ್ದು, ವ್ಯಾವಹಾರಿಕ ವಿಚಾರಗಳಲ್ಲಿ ಉದಾಸೀನನಾದದ್ದು ಆತನಿಗೆ ಗೊತ್ತಾಗದೇ ಇರಲಿಲ್ಲ. ಜನರೆಲ್ಲ ಭಜನೆ ಉತ್ಸವಗಳಲ್ಲಿ ನೆರೆದರೆ ಗದಾಧರನು ಒಂಟಿಯಾಗಿ ಚಿಂತಾಮಗ್ನನಾಗಿ ಗಂಗೆಯ ತೀರದಲ್ಲಿ ತಿರುಗಾಡುತ್ತಿರುವನು. ಪ್ರಾತಃಕಾಲ ಸಂಧ್ಯಾಕಾಲಗಳಲ್ಲಿ ದೇವಾಲಯದ ಆರಾಧನೆಗಳಲ್ಲಿ ಭಾಗಿಯಾಗದೆ ಸಮೀಪದ ತೋಟದಲ್ಲಿ ಮರಗಳ ಬುಡದಲ್ಲಿ ಕುಳಿತು ಬಾಹ್ಯ ವಿಸ್ಮೃತನಾಗಿ ಏನನ್ನೋ ಧ್ಯಾನ ಮಾಡುವನು. ಕುಮಾರಪುರದ ಬಾಲಕನಲ್ಲಿದ್ದ ವಿನೋದ ಲೀಲೆಗಳು ಮಾಯವಾಗಿ ಧಾರ್ಮಿಕ ಗಾಂಭೀರ್ಯ ಮೈದೂರಿತು. ಇವುಗಳನ್ನೆಲ್ಲ ನೋಡಿದ ರಾಮಕುಮಾರನಿಗೆ ತಮ್ಮನು ಸದ್ಯಕ್ಕೆ ಕೈಕೊಂಡ ಕೆಲಸದಲ್ಲಿ ಶಾಶ್ವತವಾಗಿರುವನೆಂಬ ನೆಚ್ಚಿಕೆ ಇರಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಏನಾದರೊಂದು ಹವ್ಯಾಸವನ್ನು ಹಚ್ಚಿ ಆತನ ಮನಸ್ಸನ್ನು ಲೌಕಿಕದ ಕಡೆಗೆ ಎಳೆಯಬೇಕೆಂದು ಹವಣಿಸಿ ಆತನಿಗೆ ಕಾಳಿ ಪೂಜೆಯ ವಿಧಾನವನ್ನು ಕಲಿಸಲು ನಿಶ್ಚಯಿಸಿದನು. ಎಲ್ಲಕ್ಕೂ ಮೊದಲು ಶಕ್ತಿ ಮಂತ್ರೋಪದೇಶವಾಗಬೇಕಾಗಿತ್ತು. ಆ ಕಾಲದಲ್ಲಿ ಶಕ್ತಿ ಸಾಧಕನೆಂದು ವಂಗದೇಶದಲ್ಲೆಲ್ಲ ಪ್ರಸಿದ್ಧನಾಗಿದ್ದ ಕೇನರಾಮ ಭಟ್ಟಾಚಾರ್ಯನಿಂದ ಗದಾಧರನಿಗೆ ಮಂತ್ರೋಪದೇಶ ಮಾಡಿಸಿದನು. ತರುವಾಯ ರಾಮಕುಮಾರನು ಆಗಾಗ್ಗೆ ಜಗನ್ಮಾತೆಯ ಪೂಜೆಯನ್ನು ತಮ್ಮನಿಗೆ ವಹಿಸಿ ತಾನು ರಾಧಾಗೋವಿಂದನ ಪೂಜೆಗೆ ಹೋಗುತ್ತಿದ್ದನು.